ದರ್ಶನ್ ಸುದೀಪ್ ದೋಸ್ತಿ ಬ್ರೇಕ್ ಆಗಿದ್ದು ಜಗಳದಿಂದ ಅಲ್ಲ, ಅಸಲಿ ಕಾರಣ ಬಿಚ್ಚಿಟ್ಟ ನವಗ್ರಹ ನಟ ಧರ್ಮ ಕೀರ್ತಿರಾಜ್. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಕನ್ನಡ ಚಿತ್ರರಂಗದ ಇಬ್ಬರು ಸ್ಟಾರ್ ನಟರಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್ ಮತ್ತು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಸ್ನೇಹ ಹಾಗೂ ಮುನಿಸಿನ ಕುರಿತು ಸ್ಯಾಂಡಲ್ವುಡ್ನಲ್ಲಿ ಸದಾ ಚರ್ಚೆ ನಡೀತಲೇ ಇರುತ್ತೆ. ಒಂದು ಕಾಲದಲ್ಲಿ ಕುಚಿಕು ಗೆಳೆಯರಂತೆ ಇದ್ದ ಇವರಿಬ್ಬರು ಇದ್ದಕ್ಕಿದ್ದಂತೆ ದೂರಾಗಿದ್ದು ಇಡೀ ಚಿತ್ರರಂಗ ಮತ್ತು ಅಭಿಮಾನಿಗಳಿಗೆ ದೊಡ್ಡ ಆಘಾತ ತಂದಿತ್ತು. ಹಾಗಾದ್ರೆ ಇಬ್ಬರ ನಡುವೆ ಏನಾಯಿತು? ಮುನಿಸಿಗೆ ಅಸಲಿ ಕಾರಣ ಏನು ಎಂಬ ಪ್ರಶ್ನೆಗೆ ದರ್ಶನ್ ಅವರ ಆಪ್ತ ಗೆಳೆಯ ನಟ ಧರ್ಮ ಕೀರ್ತಿರಾಜ್ ಕೊನೆಗೂ ಇದೀಗ ಬಹಿರಂಗಪಡಿಸಿದ್ದಾರೆ. ದರ್ಶನ್ ಅವರೊಂದಿಗೆ ನವಗ್ರಹ ಸಿನಿಮಾದಲ್ಲಿ ನಟಿಸಿದ್ದ ಧರ್ಮ ಕೀರ್ತಿರಾಜ್ ಇಬ್ಬರೂ ಸ್ಟಾರ್ ನಟರ ಮುನಿಸಿನ ಕುರಿತು ಮಾತನಾಡಿದ್ದಾರೆ. ದರ್ಶನ್ ಮತ್ತು ಸುದೀಪ್ ಅವರು ದೂರಾಗಲು ಯಾವುದೇ ದೊಡ್ಡ ಜಗಳ ಅಥವಾ ವೈಯಕ್ತಿಕ ದ್ವೇಷ ಕಾರಣ ಅಲ್ಲ ಅಂತ ಧರ್ಮ ಕೀರ್ತಿರಾಜ್ ಸ್ಪಷ್ಟಪಡಿಸಿದ್ದಾರೆ. ನನ್ನ ಪ್ರಕಾರ ವೈಯಕ್ತಿಕವಾಗಿ ಈ ಫ್ರೆಂಡ್ಶಿಪ್ ಬ್ರೇಕ್ ಆಗಲೇಬೇಕು. ನಮಗೆ ಈ ಸ್ನೇಹವೇ ಬೇಡ ಅಂತ ಇಬ್ಬರು ನಿರ್ಧರಿಸಿ ದೂರ ಆಗಿಲ್ಲ. ಅವರ ನಡುವೆ ಯಾವುದೇ ದೊಡ್ಡ ಮಟ್ಟದ ಮಾತಿನ ಚಕಮಕಿ ಅಥವಾ ವಾಗ್ವಾದ ಕೂಡ ನಡೆದಿಲ್ಲ. ಒಬ್ಬರ ಮೇಲೆ ಒಬ್ಬರು ಕೆಟ್ಟದಾಗಿ ಮಾತನಾಡಿಕೊಂಡಿದ್ದು ಇಲ್ಲ ಅಂತ ಧರ್ಮ ಯೂಟ್ಯೂಬ್ ವಾಹಿನಿಯೊಂದರ ದರ್ಶನದಲ್ಲಿ ಹೇಳಿದ್ದಾರೆ. ಇಬ್ಬರ ನಡುವಿನ ಬಿರುಕಿಗೆ ಮುಖ್ಯ ಕಾರಣ ಸಹಜ ಮನಸ್ತಾಪ ಮತ್ತು ಸಂವಹನದ ಕೊರತೆ ಇರಬಹುದು ಅಂತ ಧರ್ಮ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇಬ್ಬರ ನಡುವೆ ಯಾವುದೋ ಒಂದು ವಿಷಯದಲ್ಲಿ ಸರಿಯಾದ ಕ್ಲಾರಿಟಿ ಸಿಗದೆ ಅಪಾರ್ಥವಾಗಿರಬಹುದು. ಸಿನಿಮಾ ರಂಗದಲ್ಲಿ ಒಬ್ಬರ ವಿಷಯ ಮತ್ತೊಬ್ಬರ ಕಿವಿಗೆ ತಲುಪಿಸುವಾಗ ಹಾದಿ ತಪ್ಪಿಸುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ. ಒಂದು ವಿಚಾರ ಒಬ್ಬರಿಗೆ ತಲುಪಬೇಕಾದ ರೀತಿಯಲ್ಲಿ ತಲುಪದೆ ತಪ್ಪಾಗಿ ಅರ್ಥ ಆಗಿರಬಹುದು ಅಂತ ಹೇಳಿದ್ದಾರೆ. ಈ ಸಣ್ಣ ಪುಟ್ಟ ಗೊಂದಲಗಳಿಂದ ಬೇಸತ್ತು ಆಯ್ತಪ್ಪ, ನಾನು ನನ್ನ ಪಾಡಿಗೆ ಇರ್ತೇನೆ, ನೀನು ನಿನ್ನ ಪಾಡಿಗೆ ಇರು ಅಂತ ಇಬ್ಬರು ಪರಸ್ಪರ ಅಂತರ ಕಾಯ್ದುಕೊಂಡಿರಬಹುದು ಅಂತ ಹೇಳಿದ್ದಾರೆ ಧರ್ಮ ಅವರು. ದರ್ಶನ್ ಹಾಗೂ ಸುದೀಪ್ ಅವರು ದೂರಾಗಲು ನಿಖರವಾದ ಕಾರಣ ಇನ್ನೂ ಗೊತ್ತಿಲ್ಲ. ಒಬ್ಬರ ಮೇಲೆ ಒಬ್ಬರು ಮಾತನಾಡೋದು ಅದೇನಿಲ್ಲ. ನನ್ನ ಪ್ರಕಾರ ಪರ್ಸನಲ್ ಆಗಿ ಈ ಫ್ರೆಂಡ್ಶಿಪ್ ಬ್ರೇಕ್ ಆಗಬೇಕು, ಈ ಸ್ನೇಹ ಬೇಡ ಅನ್ನೋದು ಅಥವಾ ಯಾವುದೋ ವಾಗ್ವಾದ ಕೂಡ ಆಗಿಲ್ಲ ಅಂತ ಹೇಳಿದ್ದಾರೆ. ದರ್ಶನ್ ಮತ್ತು ಸುದೀಪ್ ಮತ್ತೆ ಒಂದಾಗಲಿದ್ದಾರಾ ಎಂಬ $1,000,000 ಪ್ರಶ್ನೆಗೆ ಧರ್ಮ ಕೀರ್ತಿರಾಜ್ ಭರವಸೆಯ ಉತ್ತರವನ್ನ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಬ್ಬರು ಮತ್ತೆ ಒಂದಾಗುವ ಸಾಧ್ಯತೆ ಖಂಡಿತ ಇದೆ. ಎಲ್ಲದಕ್ಕೂ ಸಮಯವೇ ಉತ್ತರ ಕೊಡಬೇಕಿದೆ. ಇವರಿಬ್ಬರು ಒಂದಾದ್ರೆ ಅದು ಕನ್ನಡ ಚಿತ್ರರಂಗದ ಅತ್ಯಂತ ದೊಡ್ಡ ಮತ್ತು ಒಳ್ಳೆಯ ಬೆಳವಣಿಗೆ. ಚಿತ್ರರಂಗದಲ್ಲಿ ಇಬ್ಬರು ದೊಡ್ಡ ನಾಯಕರನ್ನು ಒಟ್ಟಿಗೆ ನೋಡುವುದೇ ಕಣ್ಣಿಗೆ ಒಂದು ಹಬ್ಬ. ಇದು ಚಿತ್ರರಂಗಕ್ಕೂ ಒಳ್ಳೆಯದು, ಅಭಿಮಾನಿಗಳಿಗೂ ಕೂಡ ಹಬ್ಬದ ಸಂಭ್ರಮವನ್ನ ಕೊಡುತ್ತೆ ಅಂತ ಧರ್ಮ ಅವರು ತಮ್ಮ ಮನದಾಸೆಯನ್ನ ಬಿಚ್ಚಿಟ್ಟಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.